ಅಂದರೆ ಈಗ ಜಾಮೀನು ಅಂದರೆ ಇದು 302 ಪ್ರಕರಣ ಆಗಿರೋದ್ರಿಂದ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿಯನ್ನು ಪರಿಗಣಿಸುವ ಯಾವುದೇ ಸುಪರ್ದಿ ಇರೋದಿಲ್ಲ. ಹಾಗಾಗಿ ಸೆಷನ್ಸ್ ನ್ಯಾಯಾಲಯದಲ್ಲಿ ಅಂದರೆ ಸತ್ರ ನ್ಯಾಯಾಲಯದಲ್ಲಿ ಈ ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರ್ತದೆ. ಅನಂತರ ಹೈಕೋರ್ಟ್ಗೆ ಹೋಗ್ಲಿಕ್ಕೂ ಅವಕಾಶ ಇರ್ತದೆ. ಇಲ್ಲ, ಅಂದರೆ ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆನೇ ಚರ್ಚೆ ಮಾಡಿರೋದು, ಅರ್ಧ ಗಂಟೆ ಚರ್ಚೆ ಮಾಡಿರೋದು. ಅವರು ಯಾವ ರೀತಿ ಏನು ಮಾಡಬೇಕು ಅಂತ ನಮ್ಮ ಸಲಹೆಯನ್ನು ಕೂಡ ಕೇಳಿದ್ದಾರೆ. ಸೊ ನಾವು ಆ ನಿಟ್ಟಿನಲ್ಲಿ ಹೇಳಿದ್ದೀವಿ. ಸೊ ಯಾವ ರೀತಿ ಮುಂದಿನ ಕಾನೂನು ಹೋರಾಟ ಮುಂದುವರಿಸಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಿದ್ದೀವಿ. ಅಂದರೆ ಈಗ ಜಾಮೀನು ಅಂದರೆ ಇದು 302 ಪ್ರಕರಣ ಆಗಿರೋದ್ರಿಂದ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿಯನ್ನು ಪರಿಗಣಿಸುವ ಯಾವುದೇ ಸುಪರ್ದಿ ಇರೋದಿಲ್ಲ. ಹಾಗಾಗಿ ಸೆಷನ್ಸ್ ನ್ಯಾಯಾಲಯದಲ್ಲಿ ಅಂದರೆ ಸತ್ರ ನ್ಯಾಯಾಲಯದಲ್ಲಿ ಈ ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರ್ತದೆ. ಅನಂತರ ಹೈಕೋರ್ಟ್ಗೆ ಹೋಗ್ಲಿಕ್ಕೂ ಅವಕಾಶ ಇರ್ತದೆ. ಇಲ್ಲ, ಅಂದರೆ ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆನೇ ಚರ್ಚೆ ಮಾಡಿರೋದು, ಅರ್ಧ ಗಂಟೆ ಚರ್ಚೆ ಮಾಡಿರೋದು. ಅವರು ಯಾವ ರೀತಿ ಏನು ಮಾಡಬೇಕು ಅಂತ ನಮ್ಮ ಸಲಹೆಯನ್ನು ಕೂಡ ಕೇಳಿದ್ದಾರೆ. ಸೊ ನಾವು ಆ ನಿಟ್ಟಿನಲ್ಲಿ ಹೇಳಿದ್ದೀವಿ. ಸೊ ಯಾವ ರೀತಿ ಮುಂದಿನ ಕಾನೂನು ಹೋರಾಟ ಮುಂದುವರಿಸಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಿದ್ದೀವಿ. ಅಂದರೆ ಈಗ ಜಾಮೀನು ಅಂದರೆ ಇದು 302 ಪ್ರಕರಣ ಆಗಿರೋದ್ರಿಂದ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿಯನ್ನು ಪರಿಗಣಿಸುವ ಯಾವುದೇ ಸುಪರ್ದಿ ಇರೋದಿಲ್ಲ. ಹಾಗಾಗಿ ಸೆಷನ್ಸ್ ನ್ಯಾಯಾಲಯದಲ್ಲಿ ಅಂದರೆ ಸತ್ರ ನ್ಯಾಯಾಲಯದಲ್ಲಿ ಈ ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರ್ತದೆ. ಅನಂತರ ಹೈಕೋರ್ಟ್ಗೆ ಹೋಗ್ಲಿಕ್ಕೂ ಅವಕಾಶ ಇರ್ತದೆ. ಇಲ್ಲ, ಅಂದರೆ ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆನೇ ಚರ್ಚೆ ಮಾಡಿರೋದು, ಅರ್ಧ ಗಂಟೆ ಚರ್ಚೆ ಮಾಡಿರೋದು. ಅವರು ಯಾವ ರೀತಿ ಏನು ಮಾಡಬೇಕು ಅಂತ ನಮ್ಮ ಸಲಹೆಯನ್ನು ಕೂಡ ಕೇಳಿದ್ದಾರೆ. ಸೊ ನಾವು ಆ ನಿಟ್ಟಿನಲ್ಲಿ ಹೇಳಿದ್ದೀವಿ. ಸೊ ಯಾವ ರೀತಿ ಮುಂದಿನ ಕಾನೂನು ಹೋರಾಟ ಮುಂದುವರಿಸಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಿದ್ದೀವಿ. ಅಂದರೆ ಈಗ ಜಾಮೀನು ಅಂದರೆ ಇದು 302 ಪ್ರಕರಣ ಆಗಿರೋದ್ರಿಂದ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿಯನ್ನು ಪರಿಗಣಿಸುವ ಯಾವುದೇ ಸುಪರ್ದಿ ಇರೋದಿಲ್ಲ. ಹಾಗಾಗಿ ಸೆಷನ್ಸ್ ನ್ಯಾಯಾಲಯದಲ್ಲಿ ಅಂದರೆ ಸತ್ರ ನ್ಯಾಯಾಲಯದಲ್ಲಿ ಈ ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರ್ತದೆ. ಅನಂತರ ಹೈಕೋರ್ಟ್ಗೆ ಹೋಗ್ಲಿಕ್ಕೂ ಅವಕಾಶ ಇರ್ತದೆ. ಇಲ್ಲ, ಅಂದರೆ ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆನೇ ಚರ್ಚೆ ಮಾಡಿರೋದು, ಅರ್ಧ ಗಂಟೆ ಚರ್ಚೆ ಮಾಡಿರೋದು. ಅವರು ಯಾವ ರೀತಿ ಏನು ಮಾಡಬೇಕು ಅಂತ ನಮ್ಮ ಸಲಹೆಯನ್ನು ಕೂಡ ಕೇಳಿದ್ದಾರೆ. ಸೊ ನಾವು ಆ ನಿಟ್ಟಿನಲ್ಲಿ ಹೇಳಿದ್ದೀವಿ. ಸೊ ಯಾವ ರೀತಿ ಮುಂದಿನ ಕಾನೂನು ಹೋರಾಟ ಮುಂದುವರಿಸಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಿದ್ದೀವಿ. ಅಂದರೆ ಈಗ ಜಾಮೀನು ಅಂದರೆ ಇದು 302 ಪ್ರಕರಣ ಆಗಿರೋದ್ರಿಂದ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿಯನ್ನು ಪರಿಗಣಿಸುವ ಯಾವುದೇ ಸುಪರ್ದಿ ಇರೋದಿಲ್ಲ. ಹಾಗಾಗಿ ಸೆಷನ್ಸ್ ನ್ಯಾಯಾಲಯದಲ್ಲಿ ಅಂದರೆ ಸತ್ರ ನ್ಯಾಯಾಲಯದಲ್ಲಿ ಈ ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರ್ತದೆ. ಅನಂತರ ಹೈಕೋರ್ಟ್ಗೆ ಹೋಗ್ಲಿಕ್ಕೂ ಅವಕಾಶ ಇರ್ತದೆ. ಇಲ್ಲ, ಅಂದರೆ ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆನೇ ಚರ್ಚೆ ಮಾಡಿರೋದು, ಅರ್ಧ ಗಂಟೆ ಚರ್ಚೆ ಮಾಡಿರೋದು. ಅವರು ಯಾವ ರೀತಿ ಏನು ಮಾಡಬೇಕು ಅಂತ ನಮ್ಮ ಸಲಹೆಯನ್ನು ಕೂಡ ಕೇಳಿದ್ದಾರೆ. ಸೊ ನಾವು ಆ ನಿಟ್ಟಿನಲ್ಲಿ ಹೇಳಿದ್ದೀವಿ. ಸೊ ಯಾವ ರೀತಿ ಮುಂದಿನ ಕಾನೂನು ಹೋರಾಟ ಮುಂದುವರಿಸಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.